ಜೀವನದ ಮೇಲೆ ಜಿಗುಪ್ಸೆ ಅನಿಸ್ತಾ ಇರುತ್ತೆ. ಜೀವನದಲ್ಲಿ ಜಿಗುಪ್ಸೆನಾ? ಯಾಕೆ? ಕುಯಿಸ್ಕೊಳ್ಳೋದು ನಾನು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದಾಗಿದೆ. ತಾಯಿರ ಮಾಡು ಮನೆ ನನ್ನ ಮೊಮ್ಮಗನಿಗೋಸ್ಕರ ಯಾಕೆ ಹಿಂಗೆ ನಡೆದಾಡ್ತೀರಿ? ಬೆಟ್ಟ ನಡೆಯೋಕ್ಕಾಗಲ್ವಾ ಅಂತ. ಏನವ ಕಾಲ್ ಕೊಡ್ಬೇಕಾ? ಅದಕ್ಕೆ ಸ್ಟಿಕ್ಕರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಹೆಂಗೆ ಆಡ್ತಾನೆ ಕಾರ್ ಕೈಗಾಡಿಸ್ಬಿಟ್ಟೆ. ಸರ್ಪ್ರೈಸ್ ಸರ್ಪ್ರೈಸ್. ಓ ಏನು ಏನು ಮಗ ಏನು ಯಾಕೆ ಅಷ್ಟೇ ನಡೀತಾ ಇದೆಯಾ? ಈ ಮಗ ಇಲ್ಲಿ ಆಟಾಡ್ತಾ ಇದ್ರೆ ಆ ಮಗ ಅಲ್ಲಿ ವರ್ಕೌಟ್ ಮಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಬೆಳಗ್ಗೆ ವ್ಲಾಗ್ ಮಾಡಿದ್ರಮ್ಮ ನೀವು? ನೆನ್ನೆ ನಮ್ಮಮ್ಮ ಹೇಳಿದ್ರು ಇದನ್ನೆಲ್ಲ ಇಲ್ಲಿ ಇಡಬೇಡ, ಇದ್ರ ಮೇಲೆ ನಾ ಏನು ಮಾಡಿದೆ ಗೊತ್ತಾ, ಇದ್ರ ಮೇಲೆ ಚೇರ್ ಇಟ್ಟು ಚೇರ್ ಮೇಲೆ ಇದು ಇಟ್ಬಿಟ್ಟು ಇಲ್ಲಿ ಇದು ಕಟ್ಟಾಗೋಯ್ತಾ? ಇಲ್ಲಪ್ಪ ಸದ್ಯ ಇಲ್ಲಿ ಅದನ್ನೊಂದು ಮೀಟ್ರ್ ಹಾಕಿದ್ದೆ. ಯಾವ ಮೀಟರ್ ಗೊತ್ತಾ? ಟೆಂಪ್ರೇಚರ್ ಮೀಟರ್. ಏನಕ್ಕೆ ಅಂತಂದರೆ ಏಸಿದು ಟೆಂಪ್ರೇಚರ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ. ಬಟ್ ಅಮ್ಮ ಬಿದ್ದರೆ ಅಂತ ಹೇಳ್ಬಿಟ್ಟಿದ್ರು. ಇಲ್ಲಮ್ಮ ಸೆಕ್ಯೂರ್ ಮಾಡಿದ್ದೀನಿ ಬೀಳಲ್ಲ ಅಂತಂದೆ. ಕೆಳಗಡೆ ಹೋಗಿ ಬರೋಷ್ಟೊಳಗೆ ಬಿದ್ದುಬಿಟ್ಟಿದೆ. ಹಾಂ ಏನು ಅಡುಗೆ ಮಾಡ್ತೀರಾ? ಚಟ್ನಿ ತಿನ್ನಲ್ವಲ್ಲ? ಚಟ್ನಿ ಕಡಲೆ ಹಾಕಿರೋ ತಿಂತೀನಿ. ಇನ್ನು ಬರೀ ಕಾಯಿ ಚಟ್ನಿ ಅಷ್ಟು ಇಷ್ಟ ಆಗಲ್ಲ. ಬೆಳಗಿನ ಜಾವ 6 ಗಂಟೆಗೆ ಎದ್ದು ನಮ್ಮಮ್ಮ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿರೋದು ನೋಡಿ. ಎಷ್ಟು ಇನ್ನೋಸೆನ್ಸ್ ಫೀಲ್ ಆಗುತ್ತೆ ಗೊತ್ತಾ? ಪಾಪ ಹಿಂಗಂಗೂ ಇಟ್ಕೊಂಡು. ನನಗೆ ಯಾವುದು ಗೊತ್ತಾ ನೆನಪಂತು, ಶ್ರೀದೇವಿದು ಯಾರ್ದೋ ಈ ಒಂದು ಇಂಗ್ಲೀಷ್ ಬರಲ್ವಲ್ಲ, ಅವ್ರು ಫಾರಿನ್ಗೆ ಹೋಗಿ ಇಂಗ್ಲೀಷ್ನ ಅದಕ್ಕೆ ಹ್ಯಾಂಗ್ಲೀಷ್ ಏನೋ ಮಾತಾಡ್ಕೊಂಡು ಇರ್ತಾರಲ್ಲ, ಅಲ್ಲಿ ಆ ಫೀಲ್ ನೆನಪಂತು. ವೆಲ್ಕಮ್ ಟು ವ್ಲಾಗ್ಸ್. ಬೆಳಗ್ಗೆ ಎದ್ದಿದ್ದೀನಿ 6 ಗಂಟೆ 10 ನಿಮಿಷ. ನನ್ನ ಮಗ ಮಲ್ಕೊಂಡಿದ್ದಾನೆ. ತುಂಬ ಸ್ಟ್ರೆಸ್ಸು, ಸೊಸೈಟಿ ಡೆಲಿವರಿ ಆಗೋ ತನಕ ಗೆದ್ದು ವಾಕ್ ಹೋಗ್ತಾಯಿದ್ದೀನಿ. ವಾಕ್ ಹೋಗೋಕ್ಕಿಂತ ಮುಂಚೆ ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಹಾಕ್ಬಿಟ್ಟು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದಾಗಿದೆ. ಆದಷ್ಟು ಬೇಗ ನನ್ನ ಹೆಂಡ್ತಿನ ಹೋಗಿ ನೋಡುವಂಥ ಪರಿಶ್ರಮದಲ್ಲಿ ನಾನಿದ್ದೀನಿ. ಆದರೆ ಸಮಯ ಬೇಗ ಕೈ ಮೀರಿ ಹೋಗ್ತಾ ಇದೆ. ಓಕೆ, ತಿನ್ಬಿಟ್ಟು ಬರ್ತೀನಿ. ನಾವಿಗೆ ಸ್ಟಿಕ್ಕರ್ಸು ಮೌಲ್ಯ ತಗೊಂಬಂತ ಹೇಳಿದ್ಲು. ಅದು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ ಸ್ಟಿಕ್ಕರ್ಸ್ನ. ಒಣಗ ನನಗೊಂದು ತಾಯಿರ ಇದು ಮಾಡೋ ಮನೆ ನನ್ನ ಮೊಮ್ಮಗನಿಗೋಸ್ಕರ. ಇದರಲ್ಲಿ ಯಾವುದ್ರಲ್ಲಿ? ಇದ್ರಲ್ಲ ಫೋನಲ್ಲ, ಇನ್ಸ್ಟಾಗ್ರಾಮ್ ಅದ? ಅಂದರೆ ಅಮೆಝಾನ್ ಅದ, ಇನ್ಸ್ಟಾಗ್ರಾಮ್ ಅಲ್ಲ? ಇನ್ಸ್ಟಾಗ್ರಾಮಲ್ಲಿ ಬರೋದು. ಅದು ಹೆಂಗೆ ಟ್ರಸ್ಟ್ ಅಂತ ಹೆಂಗೆ ನಂಬಕ್ಕಾಗತ್ತೆ? ಅಮೆಝಾನಲ್ಲಿ ಆದರೆ ನಮ್ದು ಅಕೌಂಟ್ ಇರುತ್ತೆ, ಎಲ್ಲ ಆಗುತ್ತೆ. ಈಗ ಇದನ್ನು ವಾಪಸ್ ಕಳಿಸ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಮಾಡಿ. ಹಾಂ, ಅದು ಎತ್ಕೊತೀನಿ. ಆವಾಗ ನೀವು ನೋಡಿದ್ರಲ್ಲ, ಅದು ರೆಡ್ ಕಲರ್ ಇತ್ತು. ರೆಡ್ ಅಲ್ವಾ? ಹಾಂ. ಓಕೆ, ನಾನೀಗ ಮನೆಗೆ ಬಂದೆ. ಈ ಹೆಡ್ಸೆಟ್ಟು ಇಯರ್ಬಡ್ಸು ಕಾರಲ್ಲೇ ಬಿಟ್ಟು ಹೋಗಿದ್ದ ನಿತಿನ್. ಮೋಸ್ಟ್ಲಿ ತುಂಬ ಹುಡುಕಿರ್ತಾನೆ. ಇದನ್ನ ತೋರಿಸಿದ ಮೇಲೆ ಹ್ಯಾಪಿಯಾಗಿರ್ತೀನಿ ಖಂಡಿತ. ಗಂಡು ಮಕ್ಕಳಿಗೆ ಎಮೋಷನ್ ಇದು. ಈಗ ಕೇಳ್ತೀನಿ ರೀ. ಗುಡ್ ಮಾರ್ನಿಂಗ್. ಹಾಂ ಅಮ್ಮ. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಹೌದಾ? ಅಯ್ಯಯ್ಯೋ, ಯಾಕೆ? ಏನೈತೆ? ಏನೋ ಗೊತ್ತಿಲ್ಲ ಪಾಪ, ಏನೋ ಹಾಂ. ಕಾಂಟ್ರಾಕ್ಷನ್ ಹಾಂ.
ಯಶ್ ಇಲ್ಲ ಇವತ್ತು ರಿಲೀಸ್ ಆಗಿರೋದು. ಹೌದಾ? ಹ್ಞೂ ನಂಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದಾಯಿತು. ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಡಾರ್ಲಿಂಗ್ಸ್. ನೀನು ನೋಡ್ದೇನೆ ರಾಮಾಯಣದ್ದು ಟೀಸರು? ಯಶ್ಗೋಸ್ಕರ ನಾವೆಲ್ಲ ನೋಡೋದು. ಆಮೇಲೆ ಅಪ್ಪು ನೀನು ತುಂಬ ಹುಡುಕ್ದೆ ಅನಿಸುತ್ತೆ, ತುಂಬ ಮಿಸ್ ಮಾಡ್ಕೊಂಡೆ ಅನಿಸುತ್ತಲ್ಲ. ತುಂಬ ಮಿಸ್ ಮಾಡ್ಕೊಂಡಿರ್ತೀವಿ ಒಬ್ಬರನ್ನ. ಬಟ್ ನಿನ್ನ ಮುಖದಲ್ಲಿ ಪಾಪ ಇವ್ನ ಮುಖದಲ್ಲಿ ಖುಷಿ ಇತ್ತು, ತೋರಿಸ್ಲಾ? ಹಾಂ ನನ್ನ ಕಾರಲ್ಲಿ ಹುಡುಕಿದ್ದ ತುಂಬ ಇದನ್ನ ಸುಬ್ಬಿ ನೋಡ್ತಿರೋದು. ಹುಡುಕಿದೆ ತಾನೆ ತುಂಬ ಇದನ್ನ. ಎಲ್ಲೋ ಆಮೇಲೆ ಬಿಟ್ಬಿಟ್ಟಿದ್ದೆ ಅಷ್ಟೇ. ನನ್ನ ಜೀವನನೇ ಇಷ್ಟ. ಜೀವನ ಇಲ್ಲ ಇಲ್ಲಮ್ಮ ಇಲ್ಲ ಇಲ್ಲ ಇಷ್ಟೇ. ಇನ್ನು 100 ರೂಪಾಯಿ ಇಯರ್ಫೋನ್ಸ್ ತಗೊಳ್ಳೋ ನನಗೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಯೋಗ್ಯತೆ ಇದೆ ಗೊತ್ತಾಯಿತು. ಇಲ್ಲ ಇನ್ಮೇಲೆ ಇದಕ್ಕೆ ಒಂದು ಇದಾಕೊಂಡ್ಬಿಡ್ತೀನಿ, ಖರ್ಚು ಪಟ್ಟ ಬಿಡ್ತಾರಂತೆ. ಸರಿ ಟ್ರೈಲರ್ ಹಾಕೊಂಡು ನೋಡೋಣ. ಅದನ್ನ ಕೊನೆಯವರೆಗೂ ಎಷ್ಟನ್ನ ರಿವೀಲೇ ಮಾಡಲ್ಲ, ಬ್ಯಾಕ್ ತೋರಿಸ್ತಾರೆ ಅಷ್ಟೇ. ಆ ಪುಷ್ಪಕ ವಿಮಾನ ಏನು ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ ಅನಿಮೇಷನ್ ಇದರಲ್ಲಿ. ಅನಿಮೇಷನ್ ಅಮ್ಮ ಪಾಪಮ್ಮ, ನನ್ನ ಆಡಿಯನ್ಸ್ ಪರವಾಗಿ ನಾನೊಂದು ಕ್ವಶನ್ ಕೇಳ್ತೀನಿ. ಈ ಕೊನೆ ಡೇಸ್ಗಳು ಪಾಪು ಹೊಟ್ಟೆ ಒಳಗಿರೋದು ಅಲ್ವಾ? ಈಗ ನಿನ್ನ ಮನದಾಳದ ಮಾತು ಹೆಂಗೆ ಏನು ಅನಿಸ್ತಾ ಇದೆ? ಜೀವನದ ಮೇಲೆ ಜಿಗುಪ್ಸೆ ಅನಿಸ್ತಾ ಇರುತ್ತೆ. ಜೀವನದ ಮೇಲೆ ಜಿಗುಪ್ಸೆನಾ? ಯಾಕೆ? ಕುಯ್ಸ್ಕೊಳ್ಳೋದು ನಾನು, ಕರೆಕ್ಟ್. ಅಲ್ಲಿಂದ ಬಂದು ಹಾಲು ಕುಡಿಸೋದು ನಾನು, ಹೆಂಗೋದ್ರೂ ಎಫೆಕ್ಟು. ಬಟ್ ಕುಯ್ಸ್ಕೊಳ್ಳೋದು ಹಿಂಸೆನಾ ಹಾಲು ಕುಡಿಸೋದು ಹಿಂಸೆನಾ? ಹಾಲು ಕುಡಿಸೋದೇ ಹಿಂಸೆ. ಅದು ಎವ್ರಿ 5 ಮಿನಿಟ್ಸ್ಗೆ ಒಂದ್ಸಲ ಫೀಡ್ ಮಾಡಬೇಕು, ಎದ್ದು ಮತ್ತೆ ಲ್ಯಾಕ್ ಆಫ್ ಸ್ಲೀಪ್ ಆಗುತ್ತೆ. ಈಗ ಬ್ಯಾಕ್ ಪೇನ್ ಆಗ್ತಿದೆಲ್ಲ, ಅದಕ್ಕೆಲ್ಲ ಡೆಲಿವರಿ ಆಗ್ಬಿಟ್ರೆ ಸಾಕು ಅನ್ಸುತ್ತೆ ಎಲ್ಲೋ. ಅದೆಲ್ಲ ನೆಕ್ಸ್ಟ್ ಆಫ್ಟರ್ ಎಫೆಕ್ಟ್ ನೆನ್ಸ್ಕೊಂಡಾಗ ಬೇಡ, ಇಲ್ಲೇ ಇರ್ಬಿಟ್ಟ ನೀನು, ಇಲ್ಲೇ ಜೊತೆಲೇ ಪರವಾಗಿಲ್ಲ, ನೋವು ಥಿಂಕ್ ಅಂತೀನಿ. ಆಮೇಲೆ ಆಚೆ ಬಂದ್ಬಿಟ್ಟಿರುತ್ತಲ್ವಾ, ಅವಾಗ ಒಂಥರ ಕೇರ್ಲೆಸ್ ಬೇರೆ ಎಲ್ರಿಗೂ, ಮಗು ಮೇಲೆ ಫುಲ್ ಕಾನ್ಸಂಟ್ರೇಷನ್. ನಿನ್ನ ಕೇರ್ಲೆಸ್ ಆಗ್ಬಿಡ್ತಾರೆ. ನಾನು ನೋವು ಅಂತಿದ್ರು ನೋವುಂದೆ, ಮಗು ನೋಡಿ ಹಾಲು ಕುಡ್ಸು ಹಿಂಸೆ ಕೊಡ್ತಾರೆ. ಅಪ್ಪು ರಿಯಾಕ್ಷನ್ ನೋಡೋದ ಅಲ್ಲಿ ಹೆಂಗಿದೆ ಅಂತ. ನೀವು ಒಂಚೂರು ಹಾಲು ಕುಡಿಸಿ, ನಾನು ಒಂಚೂರು ಕುಯಿಸ್ಕೊಂಡು ಫೀಡಿಂಗ್ ಬಾಟ್ಲು ಕೊಟ್ಟಾಗ ನಾನು ಕುಡಿಸ್ತೀನಿ ಬಿಡು. ಹಂಗಲ್ಲ, ನಾನು ಕುಡ್ಸಕ್ಕೆ 1 ಇಯರ್ ಅಟ್ಲೀಸ್ಟ್ 1.5 ಇಯರ್ ಆದರೂ ನಾವು ಫೀಡ್ ಮಾಡಬೇಕಲ್ಲ ಬಾಡಿ. ಸುಬ್ಬಿ ಮಕ ನೋಡಿ ಎತ್ಕೊಂಡು ಹಾಲು ಕುಡಿಸೇ ಬಂದಿರೋದು ನಿಂಗೆ. ಅಮ್ಮ ಅಲ್ವಾ ನೀನು, ಅದಕ್ಕೆ ಹೋಗೋಣ. ಅಮ್ಮ ಆಯ್ತಿರಮ್ಮ ಅವ್ರೇನು ಹೇಳ್ತಾವ್ರಿ. ಇರಮ್ಮ ಆಯ್ತಮ್ಮ. ಅಮ್ಮ ಇಲ್ಲ ನೋವಾಯ್ತಾರದು ನನಗೆ. ಸೀರಿಯಸ್ ವಿಷಯ. ತಾಯಿ ಏನೋ ಪಾಪ ಹೇಳ್ತಾರೆ, ಸುಮ್ಮನಿರಮ್ಮ. ತಾಯಿಗೆ ಒಂಚೂರು ಚುಟ್ಕೊಂಡ್ರೆ ಸಾಕು, ಅಲ್ಲಿ ಎಚ್ಚರ ಆಗ್ಬಿಡ್ತದಕ್ಕೆ ನನಗೆ. ಏನಿತ್ತಪ್ಪ ಇವನ್ ಬೇರೆ ನೊಣ ಅಂತಿದ್ನಲ್ಲ. ಓ ಜಾಸ್ತಿ ಆಗ್ಬಿಟ್ಟೈತಮ್ಮ ನೊಣ ಇಲ್ಲಿ. ಓ ಹಂಗ ಅವ್ನು ಮಾತಾಡೋದು. ಭಯವೇ ನನಗೆ. ಯಾಕ್ರೆ ಹಿಂಗೆ ನಡೆದಾಡ್ತೀರಿ, ಸರಿ ನಡೀರಿ, ನೆಟ್ಟಗೆ ನಡಿಯೋಕ್ಕಾಗಲ್ವಾ ಅಂತ. ನೀನಾಗು ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಸರಿನಾ, ನಾನು ನಿನ್ನ ಪ್ರೆಗ್ನೆಂಟಲ್ಲಿ, ನಿಮ್ಮ ಅಕ್ಕನ ಪ್ರೆಗ್ನೆಂಟಲ್ಲೆಲ್ಲ ಹಿಂಗೆ ಹೋಗ್ಬಿಡುತ್ತೆ. ಹೌದಾ? ಹಿಂದಿಂದ ಹೋಗ್ಬಿಡುತ್ತಲ್ಲ. ಭಾರ ಬಂದ್ಬಿಟ್ಟು ಏನಾಗುತ್ತೆ, ಬಾಡಿ ಹೊಂಟೋಗುತ್ತೆ. ಅಯ್ಯೋ ಫ್ಯೂ ಡೇಸ್ ಟು ಗೋ. ಅದೇ ಆಯ್ತಾ ಇಲ್ಲ. ಅಲ್ಲಿ ನೋಡಲ್ಲಿ ಹೆಂಗ್ ಬಂದಿದೆ ಕೆಳಗಡೆ ಅಂತ. ನಿಧಾನ ಓಡಾಡವ. ಓಕೆ ಪಾಪ,
ಇನ್ನೊಂದು 5-4 ಡೇಸ್ ಕಳೆದ್ರೆ 37 ಅಲ್ವಾ? 37 ವೀಕ್ಸ್. 36 ಇಲ್ಲಮ್ಮ, 35 ಡೇಸ್ 35 ವೀಕ್ಸ್ 6 ಡೇಸ್ ಆಗಿತ್ತು. ಏನವ ಕಾಲು ಎತ್ತಿ ಕೊಡ್ಬೇಕಾ? ಅದು ಎತ್ತಿ ಕೊಡ್ಬೇಕಾ? ಏನಾಯ್ತು? ಒಂದು ಏದುಸ್ರು ಬಿಟ್ಕೊಂಡು ಬಂದಂಗಿತ್ತು. ಏನು ಸಿಕ್ಕಾಬಿಟ್ಟೆ ಪೇನ್ ಆಗುತ್ತೆ ಅವತ್ತು ಸೊಣ್ಣ. ಹ್ಞೂ ಏನು ನೆನ್ನೆ ಇಲ್ಲ ಸೊಂಟ ನೋವು ನಿದ್ರೆನೇ ಮಾಡಿದೆ. ಫುಲ್ ಜಾಸ್ತಿ ಆಗ್ಬಿಟ್ಟಿದ್ದೇನೆ ಸೊಂಟ ನೋವು. ಹ್ಞೂ ಕಾಲು ಹ್ಞೂ ಅದಂತೂ ಲೆಫ್ಟ್ ಸೈಡಲ್ಲಿ ಒಂದು ಕಡೆ ಹಿಡ್ಕೊಳುತ್ತೆ. ಹ್ಞೂ ಯಾಕೆ ಊಟ ಮಾಡಲ್ವಾ? ಊಟನೇ ಬೇಡ ಅನಿಸುತ್ತೆ ನನಗೆ, ಊಟನೇ ಬೇಡ. ಅಮ್ಮಂದು ಸಾರು ಅತ್ತದ್ದು ಅನ್ನ ಆಯಿತು. ಸಾರು ಅನ್ನ ತಿಂದು ಈಗ ಮೊಸರನ್ನ ತಿಂತಾಯಿದ್ದೀವಿ. ಕರೆಕ್ಟಾಗಿ ಅವ್ರು ಇದ್ದಿರೋ ಟೈಮ್ಗೆ ಒಳಗಡೆ ಬೇಕು. ಹಲೋ ಬನ್ನಿ ಬನ್ನಿ ಬಾಸ್, ಬನ್ನಿ ಬನ್ನಿ ಬಾಸ್, ಬನ್ನಿ ಬನ್ನಿ ಬನ್ನಿ. ಒಳ್ಳೇದಿದ್ರೆ ಹ್ಞೂ ಬಂಗಾರ, ನೀನು ಎದ್ದು ಬಿಟ್ಟಿಯಮ್ಮ. ಇಷ್ಟೊತ್ತು ನಿದ್ದೆ ಮಾಡಿದ್ರೆ ಹೇಗೆ? ಹೊಟ್ಟೆಗೆ ತಿಂದು ಮಲ್ಕೊಂಡು ಬೆಳಿಗ್ಗೆ ಇವಾಗ ಎದ್ದು ಬಿಟ್ರೆ ಹೇಗೆ? ನಾನು ಹಿಂಗೆ ಹೋಗ್ತಾ ಇದ್ರೆ ಎದೇಳಂತೆ ಸಾಕು ಇದ್ರ ಆಟ ಹೇ ಹೇ ಹೇ. ಗೊತ್ತಿಂದ ಹುಡಿಕೊಂಡು ಮಾಡ್ತೀನಿ. ಓ ನೋಡಮ್ಮ, ರಿವರ್ಸ್ ರಿವರ್ಸ್. ತುಂಬ ಹುಡುಕುದು ತುಂಬ ಹುಡುಕ್ದ ನೋಡಿ ಗೈಸ್, ಡಾರ್ಲಿಂಗ್ಸ್, ಅಮ್ಮ ಬ್ಲಾಗರ್ ಆಗಿದ್ದಾರೆ, ವಿಡಿಯೋ ಎಲ್ಲ ಮಾಡ್ತಾರೆ. ಓ ಆನೋಗೆ ಅವರಮ್ಮ ಹೇಳ್ದಂಗೆ ಸ್ಟಿಕ್ಕರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಹೆಂಗೆ ಅಡ್ಡಾಡ್ತಾನೆ. ಕಾರ್ ಕೈಗಡಿಸ್ಬಿಟ್ಟೆ. ಇದು ಬೇಕಾ? ಇದು ಇದು ಇರು ಇರು ಕೊಡಿ ಬೈಲ್. ಇದು ಬೇಕಾ ನಿಮಗೆ? ಯೇ ಬಿಟ್ಕೊಂತ ನೋಡಿ, ಸೂಪರ್ ಅಲ್ಲ? ಹ್ಞೂ ಏನಮ್ಮ, ಏನು ಬೇಕಮ್ಮ? ಹ್ಞೂ ಓಕೆ ತಗೊಳ್ಳೋಣ. ರೆಡಿ ಮಾಡ್ಕೊತವ್ರೆ ಎಲ್ಲ ಡೆಲಿವರಿಗೆ. ಸುಡುತ್ತೆ 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 ಸುಡುತ್ತೆ. ಹಾಂ ಇಲ್ಲಿ ಬಾಯ್ಲಿ, ಸರ್ಪ್ರೈಸ್ ಸರ್ಪ್ರೈಸ್. ಹಾಂ ಕಮಾನ್ ಕಮಾನ್ ಕಮಾನ್, ಓಪನ್ 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 ಓಪನ್. ಏಯ್ ಏನಿದು? ವಾವ್ ವಾವ್ ವಾವ್, ಇಲ್ಲಿ ಇಲ್ಲಿ
ವಾ ಓ ಬಂದಿತ್ತಲ್ವಾ ಗೊತ್ತಿಲ್ಲಮ್ಮ ನನಗೆ ಯಾವುದೋ ನನ್ನ ಹತ್ರ ಇರಲಿಲ್ಲ ಗಿಫ್ಟ್ ವಿಷಯ ಅದು ಅಮ್ಮ ಆ ಮನೆಗೆ ಯಾವುದೂ ಬಂದಿಲ್ಲ ಎಲ್ಲ ಇಲ್ಲಿಗೆ ಬಂದಿರೋದು ಹಂಗಲ್ಲ ಹಂಗಲ್ಲ ಒಂದು ತೋರಿಸ್ಕೊಡ್ತೀನಿ ನೋಡಿರಿ ಹಾಂ ನೋಡಿರಿ ಹಾಂ ನಾವು ಡಿ ಡಿ ಅಂದರೆ ಇಲ್ಲಿ ಹಿಂಗೆ ಹೋಗೋದು ಡಿ ಡಿ ಇದು ಎ ಎ ಎ ಹಾಂ ನಾವು ಎ ಎ ಎ ಇಲ್ಲಿ ಈ ಬೇರೆ ಬಿ ಒಳಗೆ ಆಗ್ತಾನೆ ಅಲ್ಲಲ್ಲ ನೋಡಿ ಎ ಅಂದರೆ ಇಲ್ಲಿ ನೋಡು ಫಸ್ಟ್ ಪೇಷನ್ಸ್ನಿಂದ ನೋಡ ಏ ಇದು ಎ ನೋಡಿಲಿ ಎ ಎ ಬಿ ಅಲ್ಲಿ ಶೋ ದೇವ್ರೇ ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವಾ ತೆಗೆದು ಒಳಗಡೆ ಒಟ್ಟಿಗೆ ಹಾಕ್ಬಿಟ್ಟು ತೆಗೆದೆಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು ಇದ್ರೊಳಗೆಲ್ಲ ಹಾಕಲ್ವ ನೀನು ಅದು ಅವನಿಗೆಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ ಅದು ನಾನು ಹತ್ರಕ್ಕೆ ಬರ್ತಾಯಿಲ್ಲ ಕಣಮ್ಮ ನಾ ಇಸ್ಕೊಂಡ್ಬಿಡ್ತೀನಿ ಅಂತ ನಿಂದೆ ಕಣ ಟಾಯದು ನೋಡೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಓದಾಡ್ತಾವಳ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹೇ ಐ ಕೆಳಗಡೆ ನೋಡು ಕಳ್ಳನ ಮಗನೆ ಕೆಳಗಡೆ ನೋಡಿದೆ ಹೆಜ್ಜೆಡ್ತಾನೆ. ಆಹಾ ಪಾರ್ಕಿಗೆ ಬಂದಾಯಿತು ನಾವು ಕರ್ಕೊಂಡು ಸ್ಪ್ರೋಟ್ಸ್ ಮಾಡ್ತಾಯಿದ್ರಲ್ಲಿ ಮಾರ್ತಾಯಿದ್ದಾರೆ ಸಾರಿ ಆರೋಗ್ಯಕರವಾದ ಸ್ಪ್ರೋಟ್ಸ್. ಏನದು ಸ್ಟೈಲ್ ಅದು ಏನು ಮಗನೇ ಏನಾಯ್ತು ಯಾಕೆ ಆ ಸ್ಟೈಲಲ್ಲಿ ನಡೀತಾ ಇದೆಯಾ ಅದ ಕಾಲ್ಗಿನ ನೋವಾಯ್ತಾ ಅಂತ. ಓಹೋ ಕಿಡ್ಸ್ ಎಲ್ಲ ಆಡ್ತಾಯಿದ್ರೆ ಇವನು ಹೋಗಿಲ್ಲ ಮಾತಾಡಿಸ್ತಾವನು. ಹೋಗ್ತೀಯಾನ ಆದರೆ ಅವ್ರು ಇನ್ನೂ ನಡ್ಕೊಂಡು ಬರ್ತಾನೇ ಇದ್ದಾರೆ ನಮ್ಮ ಅಮ್ಮ ಮತ್ತು ಸು. ಖುಷಿ ನೋಡಿ. ಈ ಮಗ ಇಲ್ಲಿ ಆಟಾಡ್ತಾ ಇದ್ರೆ ಆ ಮಗ ಅಲ್ಲಿ ವರ್ಕೌಟ್ ಮಾಡ್ತಾಯಿದೆ. ಪಾರ್ಕ್ದು ಸೆಷನ್ ಎಲ್ಲ ಮುಗಿಸಿ ಈಗ ಮನೆಗೆ ಬಂದಿದ್ದಾಯ್ತು. ಸಮಯ ಎಷ್ಟು ಗೊತ್ತಾ? ಇಲ್ಲ ಇದೆಲ್ಲ ಫುಲ್ ಎಂಜಾಯ್ ಮಾಡ್ದ. ಹೋಗ್ತಾ ಆಮೇಲೆ ಮಂಕ ಆಗೋದ ಮುಗಿತಲ್ಲ ಸುಸ್ತಾಗ್ಬಿಡ್ತಲ್ಲ ಓಹೋ ಅಂತೆ ಫುಲ್ ಮಂಕ್. ಬಂದವರ ಸಾಂಗ್ ಸೆಷನ್ ನಡೀತಾ ಇದೆ ಇಲ್ಲಿ. ತಿನ್ಬೇಕು ಗೊತ್ತಾಯ್ತಾ? ನಾನೇನಿಲ್ಲ ಹಣ್ಣಿಲ್ಲ ಮಗನೇ ಹಣ್ಣು ತಗೋಬೇಕು. ಅಲ್ಲಮ್ಮ ನೀವೇ ತಿನ್ನಲ್ಲ ಅಂದರೆ ನಿಮ್ಮ ಮಗ ತರಕಾರಿ ತಿನ್ನು ಹಣ್ಣು ತಿನ್ನು ಅಂದರೆ ಎಲ್ಲಿ ತಿಂತಾನೆ? ಹಾಂ ಅವಳು ತಿಂತಾಳೆ. ಅವಳು ಆರೋಗ್ಯಕ್ಕೆ ಇದು ತಿಂದರೆ ಆರೋಗ್ಯ ಬರುತ್ತೆ ಅಂದರೆ ಏನು ಬೇಕಾದ್ರೆ ತಿಂತಾಳೆ. ಹಾಗಲಕಾಯಿ ಬೇಕಾದ್ರೆ ತಿಂತಾಳೆ ಹಸಿದವಳು. ಊಟ ಮಾಡಕ್ಕೆ ಆಯ್ತಾ ಇಲ್ಲ ತಾಯಿ. ಜಾಗ ಎಲ್ಲ ಹೊಟ್ಟೆಲಿ ಎಲ್ಲ ಆವರಿಸ್ಬಿಡು ಅಂತ ಆಗೈತಿ ಈಗ. ಈಗ ಇದೊಂದು ಸ್ಟೈಲ್ ಬಂದ್ಬಿಟ್ಟಾಯ್ತು ಅವಳು ಹಾಕೊಂಡು ಎಲ್ಲರೂ ಇದೆ ಹಾಕೊಂಡು. ಯಾ ಡಿಪ್ರೆಷನ್ ಕನ್ಫ್ಯೂಷನ್ ಡೈರೆಕ್ಟ್ಸ್ ನೆನ್ನೆ ಅಪ್ಲೋಡ್ ಮಾಡಿದ್ದು ವಿಡಿಯೋ ಹೆಂಗಿದೆ ಡಿಪ್ರೆಷನ್. ಆನೋ ಹಾಂ ಹೌದಾ ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀರಾ? ಅಲ್ಲಿ ಕೆಲಸ ಇತ್ತಲ್ಲ 4 ಗಂಟೆಗೆ ಎದ್ದೇಳಬೇಕಾಗಿತ್ತು. ಇಲ್ಲ 6 ಗಂಟೆಗೆ ಎದ್ದೇಳ್ತೀರ. ಅಲ್ಲಿ 4 ಗಂಟೆಗೆ ಎದ್ದೇಳಬೇಕಾಗಿತ್ತು ಪಾಪ. ನಾವಿಲ್ಲಿ 8 ಗಂಟೆಗೆ ಎದ್ದೇಳ್ತೀವಲ್ಲ. ನನ್ನ ಈಗ 6 ಗಂಟೆಗೆ ಎಬ್ಬಿಸ್ತಾರೆ ಅವರು. ಕೇಳ್ಕೊ ನಿದ್ದೆ ಕೊಡಮ್ಮ ಅಂತ ಕೇಳ್ಕೊಮ್ಮ. ವ್ಲಾಗು ಚೆನ್ನಾಗಿ ಮಾಡಿ ವ್ಲಾಗು ಎಲ್ಲರೂ ಕೇಳ್ತಾ ಇದ್ರಲ್ಲ ಪ್ರತೀಕ್ ಓಕೆ ಅವನ ಕಣ್ ತಪ್ಪಿಸಿ ಹೋಗ್ತಾರೆ. ಅದನ್ನು ಒಳಗಡೆ ಕರ್ಕೊಂಡೋಗಿ ಅಂತ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಹೊರಡ್ತಾ ಇದ್ದೀನಿ. ಎಲ್ಲ ಮುಗಿದು ಬಾಯಿ ಹಿಡಿದಾಗ್ಲೂ ಇವ್ರದ್ದು ಒಂದಷ್ಟು ಸಂಧಾನ
ಅಲ್ಲಿಂದ ಕಾಯ್ತಾ ಇದ್ದೀನಿ ನಾನು ಇಲ್ಲಿ. ಏನೇನೋ ಸೀಕ್ರೆಟ್ ಮಾತಾಡ್ತಾರೆ, ನೀವು ಆಚೆ ಹೋಗ್ರಿ ಅಂತ ಹೇಳ್ಬಿಟ್ಟು. ನನಗೆ ಕ್ಯೂರಿಯಾಸಿಟಿ, ಆದರೆ ಇಲ್ಲಿಂದ ಏನೂ ಕೇಳಿಸ್ತಲ್ಲ, ಅಷ್ಟು ಮೆತ್ತು ಮಾತಾಡ್ತಾವ್ರೆ. ನಿಮ್ಗೆ ಹೆಂಗೆ ಮೆತ್ತಗೆ ಮಾತಾಡ್ತಾ ಇದ್ದೀರಾ, ನಾನು ಹಂಗೆ ಅವ್ರು ಮೆತ್ತಗೆ ಮಾತಾಡ್ತಾ ಇದ್ದಾರೆ. ಏನು ಸೀಕ್ರೆಟ್. ಓಕೆ, ಹಾಗಿದ್ರೆ ಇದಾಗಿತ್ತು ಇವತ್ತಿನ. ನಾಳೆ ಮತ್ತೆ ಸಿಗೋಣ. ಇಲ್ಲಿವರೆಗೂ ಬಾಯ್ ಗೋವಿಂದ.